ನಮಸ್ಕಾರ. ಮಲ್ಲೇಶ್ ಅಂತ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಸಿಬಿಲ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಅದೇನಂತ ಹೇಳಿದರೆ, ಸರ್ ನಮ್ಮ ಹೆಸರಿನಲ್ಲಿ ಯಾವುದೇ ಲೋನ್ ಇಲ್ಲ, ಆದರೂ ಸಿಬಿಲ್ ಬರ್ತಾ ಇಲ್ಲ. ಓಕೆ, ವೆರಿ ಗುಡ್ ಕ್ವಶನ್. ನಿಮ್ಮ ಹೆಸರಿನಲ್ಲಿ ಯಾವುದೇ ಲೋನ್ ಇಲ್ಲ ಅಂತ ಹೇಳಿದರೆ ಬ್ಯಾಂಕ್ನವ್ರ ಹತ್ರ ಏನು ಡೇಟಾ ಇಲ್ಲ ಅಂತೇಳಿ ಆಯಿತು. ಓಕೆ, ಅವರು ಡೇಟಾ ಇಲ್ಲ ಅಂತ ಹೇಳಿದರೆ ಸಿಬಿಲ್ನವ್ರಿಗೆ ಏನು ಡೇಟಾ ಕೊಡಲಿಕ್ಕೆ ಏನಿಲ್ಲ. ಅದರಿಂದ ನೋ ಹಿಸ್ಟ್ರಿ ಅಂತ ನಿಮ್ಮ ಅಕೌಂಟು ಫ್ಲ್ಯಾಗ್ ಆಗಿರುತ್ತೆ. ನೋ ಹಿಸ್ಟ್ರಿ ಅಂತ ಹೇಳಿದ್ರೆ ನೀವು ಇಲ್ಲಿ ತನಕ ಯಾವುದೇ ಲೋನೇ ತಗೊಂಡಿಲ್ಲ ಅಂಥೇಳಿ. ಆವಾಗ ನಿಮ್ಮ ಸ್ಕೋರ್ ಏನಿದೆ -1 ಅಂತ ಬರುತ್ತೆ. -1 ಬಂದಿದೆ ಅಂಥೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. -1 ಇದ್ದರೂ ಕೂಡ ಲೋನ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಬ್ಯಾಂಕ್ನವ್ರಿಗೆ ಕೂಡ ಗೊತ್ತುಂಟು ನೀವು ಇಲ್ಲಿ ತನಕ ಏನು ಲೋನ್ ತಗೊಂಡಿಲ್ಲ ಅಂಥೇಳಿ. ಜನರಲಿ ಸಿಬಿಲ್ ಸ್ಕೋರ್ ಏನಿರುತ್ತೆ 300ಇಂದ 900 ತನಕ ಇರುತ್ತಲ್ವಾ. ಈ ಕೇಸಲ್ಲಿ -1 ಬಂದಿರೋದ್ರಿಂದ ಬ್ಯಾಂಕಿನವರು ನಿಮ್ಮ ಇನ್ಕಮ್ ಮೊದಲು ನೋಡ್ತಾರೆ. ಇನ್ಕಮ್ ಅಂತ ಹೇಳಿದ್ರೆ ನೀವು ಸ್ಯಾಲ್ರಿಡಾ ಅಥವಾ ಬಿಸ್ನೆಸ್ ನೋಡ್ತಾರೆ. ಸ್ಯಾಲ್ರಿ ಆದರೆ ಸ್ಯಾಲ್ರಿ ಸ್ಲಿಪ್ ಕೊಡ್ತೀರಲ್ಲ, ಅದ್ರ ಜೊತೆಗೆ ನಿಮ್ಮ ಸ್ಯಾಲ್ರಿ ಏನಿದೆ ಅಕೌಂಟಲ್ಲಿ ಕ್ರೆಡಿಟ್ ಆಗಬೇಕು. ಅಥವಾ ನೀವು ಬಿಸ್ನೆಸ್ ಅಂತೇಳಿ ಆಗಿದ್ದರೆ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಿದೆಯಲ್ಲ, ಸೇಲ್ಸ್ ಪ್ರೊಸೀಡ್ಸು, ನೀವು ಸೇಲ್ಸ್ ಮಾಡ್ತೀರಾ, ಪರ್ಚೇಸ್ ಮಾಡ್ತೀರಾ, ಅದೆಲ್ಲವೂ ಒಂದು ಬ್ಯಾಂಕ್ ಅಕೌಂಟಿಂದ ಹೋಗ್ತಾ ಇರಬೇಕು. ಇದೆರಡು ಕರೆಕ್ಟ್ ಇದ್ದರೆ ನಿಮ್ಮ ಏನು ಪರ್ಪಸ್ಗೆ ಲೋನ್ ಕೇಳಿದರೆ ನೋಡಿ, ಆ ಪರ್ಪಸ್ ಸರಿ ಇದೆ ಹೇಳ್ತಾರೆ, ಬ್ಯಾಂಕ್ನವರು ಡೆಫಿನೆಟ್ಲಿ ಲೋನ್ ಕೊಡ್ತಾರೆ. ಸೊ ಕ್ರೆಡಿಟ್ ಸ್ಕೋರ್ ಬರ್ತಾ ಇಲ್ಲ ಅಂಥೇಳಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಲೋನ್ ಸಿಗುತ್ತೆ. ಥ್ಯಾಂಕ್ ಯು.